ದೇಶ ಸೇವೆ ಮಾಡಲಿಕ್ಕೆ ನೀವೆಲ್ಲರೂ ಹೊಂಟರಿ. ನೀವೆಲ್ಲ ಹೆಂಗಿರ್ಬೇಕಂದ್ರೆ ಭಾಳ ಸ್ಟ್ರಾಂಗ್ ಆಗಿರಬೇಕು. ಬಿಸಿಲು ಮಳೆ ಗಾಳಿ ಯಾವುದೇ ಲೆಕ್ಕಿಸಿದೆ ಹಂಗಿದ್ದಾಗ ಮಾತ್ರ ನೀವು ಸೈನಿಕರಾಗಲಿಕ್ಕೆ ಸಾಧ್ಯ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಈಗ ಬಿಸಿಲಂತೂ ಭಾಳ ಐತಿ. ಈ ವರ್ಷ ಐತಿ, ಹೋದ ವರ್ಷ ಇತ್ತು, ಈ ವರ್ಷ ಐತಿ. 40 ಡಿಗ್ರಿ ಬಂದದ್ರಿ. 40 ಡಿಗ್ರಿ ಬಂದದ. ಬಹುಶಃ ಇನ್ನೂ 2-3 ಡಿಗ್ರಿ ಹೋಗ್ತೈತೆ ಅನ್ನತಾರೆ. ಬಿಸಿಲು ಭಾಳ ಐತಿ. ಆದರೂ ಸಹಿತ ಬರೀ ಮಲ್ಕೋದು ನಿದ್ದೆ ಮಾಡೋದು ಮಾಡಬೇಡ್ರಿ. ನೀವು ದೇಶ ಸೇವೆ ಮಾಡಲಿಕ್ಕೆ ಹೋಗಕ್ಕೆ ತಯಾರಾಗಕ್ಕೆ ಬಂದರಿ. ಜೂನ್ 1ರಿಂದ ಜೂನ್ 15 ಎಕ್ಸಾಮ್ದವ. ಅದಕ್ಕೆ ಎಲ್ಲರೂ ತಯಾರಾಗಬೇಕು, ಎಲ್ಲರೂ ಪಾಸ್ ಆಗಬೇಕು. ಆಕೆರಿ ಕ್ಯಾಪ್ಟನ್ ಅಮೂಲ್ ಕಾಲಿಯಾ, ಅಮನ್ ಕಾಲಿಯಾ ಅಂತೇಳಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ರೀ. ಇಬ್ಬರು ಏನಪ್ಪ ಅಂದ್ರೆ ಭಾರತೀಯ ಸೇನೆಯನ್ನು ಸೇರ್ತಾರೆ. ಭಾರತೀಯ ಸೇನೆ ಸೇರಿದಾಗ ಅದೇ ಕಾರ್ಗಿಲ್ ಯುದ್ಧದಲ್ಲಿ ಇವರೆಲ್ಲರೂ ನಾ ಕತ್ತಿ ಹೇಳ್ತಾ ಇರೋದು. ಕಾರ್ಗಿಲ್ ಯುದ್ಧದಲ್ಲಿ ಅಮೂಲ್ ಕಾಲಿಯಾ ಅಮನ್ ಕಾಲಿಯಾ ಇಬ್ಬರು ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅಮೂಲ್ ಕಾಲಿಯಾ ಅಂತಕ್ಕಂಥ ವ್ಯಕ್ತಿ ಯುದ್ಧದಲ್ಲಿ ಮರಣವನ್ನು ಹೊಂದಿದ ಮೇಲೆ ಅವನ ದೇಹವನ್ನು ಅವನ ಬಾಡಿಯನ್ನು ಅವ್ರ ಊರಿಗೆ ತರ್ತಾರೆ. ತಂದಾಗ ಅವರ ತಂದೆ ಅವನ ಕ್ಯಾಪನ್ನು ತಲೆ ಮೇಲೆ ಹಾಕ್ಕೊಂಡು ಅವನಿಗೆ ಸಲ್ಯೂಟನ್ನು ಮಾಡ್ತಾನೆ ರೀ. ಸಲ್ಯೂಟ್ ಮಾಡ್ತಾ ಒಂದು ಮಾತನ್ನು ಹೇಳ್ತಾನೆ ಅವ್ರ ತಂದೆ. ಏನಪ್ಪ ಅಂದ್ರೆ ಅಮೂಲ್ ಕಾಲಿಯಾ ಅಂತಕ್ಕಂಥವು ಚಿಕ್ಕ ಮಗ, ಅಮನ್ ಕಾಲಿಯಾ ಅಂತಕ್ಕಂಥವು ದೊಡ್ಡ ಮಗ ಇರ್ತಾನೆ. ಅವ್ರ ಅಪ್ಪ ಒಂದು ಮಾತು ಹೇಳ್ತಾನೆ. ಏನಪ್ಪ ಅಂದ್ರೆ ಮಗನ ಎಲ್ಲರ ಮುಂದೆ ಅಮೂಲ್ ಚಿಕ್ಕ ಮಗ ಅಂತ ಎಲ್ಲರ ಮುಂದೆ ಹೇಳ್ಕೊತ ಅಡ್ಡಾಡ್ತಿದ್ದೆ. ಆದರೆ ದೇಶಕ್ಕಾಗಿ ನೀನು ಪ್ರಾಣವನ್ನು ಕೊಟ್ಟಿದೀಯ. ಈಗ ನೀನು ದೇಶಕ್ಕೆ ಹಿರಿಯ ಮಗನಾಗಿದೆಯಾ ಅಂತೇಳಿ ಸಲ್ಯೂಟ್ ಕೊಡುವಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಜನ ಯೋಧರಿದ್ದಾರೆ. ಯಶವಂತ್ ಸಿಂಗ್ ತೋಮರ್ ಅಂತಕ್ಕಂಥವ್ನು ಸಹಿತ ಯುದ್ಧದಲ್ಲಿ ಭಾಗವಹಿಸ್ತಾನೆ. ವಹಿಸಿ ಅವನು ವೀರ ಮರಣವನ್ನು ಹೊಂದಿ ಮನೆಗೆ ಅವನ ಬಾಡಿನ ತೊಗೊಂಬರ್ತಾರೆ. ಬಂದಾಗ ಅವರ ತಂದೆ ಅಳುದಿಲ್ಲಂತ್ರಿ. ಸಲ್ಯೂಟ್ ಮಾಡಿ ನಿಂತು ಹೇಳ್ತಾ ಅಂತ, ಹೋಗೋ ತೋಮರ್, ನಾನು ಯಾಕೆ ಒಳ್ಳಿ, ನೀನು ನಮ್ಮ ಕುಟುಂಬದಲ್ಲಿ ಒಂದು ನಿಯಮದ, ಗೆದ್ದು ಬರಬೇಕು ಇಲ್ಲ ಸಾಯಬೇಕು ಅಂಥ ನಿಯಮದ. ನೀನು ಗೆದ್ದು ಸತ್ತಿದೀಯಾ, ನಾನ್ಯಾಕೆ ಒಳ್ಳೆ ತಿಳಿಸಿಂದ ಆ ಬಾಡಿ ಮುಂದೆ ಇತ್ತುಕೊಂಡು ಸಲ್ಯೂಟವನ್ನು ತಂದೆ ಮಾಡ್ತಾನೆ. ಅಂಥ ಸನ್ನಿವೇಶಗಳು ಏನಪ್ಪ ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂಥ ಸನ್ನಿವೇಶಗಳು ಇವು. ಅದಕ್ಕೆ ಅಂಥ ಒಂದು ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.